2015 ಐಐಟಿ ಮದ್ರಾಸ್ ಹಾಸ್ಟೆಲ್ನ ಒಂದು ಸಣ್ಣ ರೂಮ್ ಅಲ್ಲಿ ಒಬ್ಬ ಹುಡುಗ ರಾತ್ರಿ ಪೂರ್ತಿ ಕೋಡಿಂಗ್ ಮಾಡ್ತಿರ್ತಾನೆ. ಸಾಮಾನ್ಯ ವ್ಯಕ್ತಿಗಳ ರೀತಿ ಇವನು ಕೂಡ ಗೂಗಲ್ ಯೂಸ್ ಮಾಡ್ತಾ ಇದ್ದ. ಆದ್ರೆ ಇವತ್ತು ಇದೇ ಹುಡುಗ ಗೂಗಲ್ ರೀತಿಯ ದೊಡ್ಡ ದೊಡ್ಡ ಕಂಪನಿಗಳ ಜೊತೆ ಕಾಂಪೀಟ್ ಮಾಡ್ತಿದ್ದಾನೆ. ಆ ಹುಡುಗ ಬೇರೆ ಯಾರೋ ಅಲ್ಲ, ಪರ್ಪ್ಲೆಕ್ಸಿಟಿ ಸಿಇಒ ಅರವಿಂದ್ ಶ್ರೀನಿವಾಸ್. ಇವರು 2022ರಲ್ಲಿ ತಮ್ಮ ಸ್ಟಾರ್ಟ್ಅಪ್ ಕಂಪನಿ ಪರ್ಪ್ಲೆಕ್ಸಿಟಿನ ಶುರು ಮಾಡ್ತಾರೆ. ಇವತ್ತು ಗೂಗಲ್ ರೀತಿಯ ಕಂಪನಿಗಳಿಗೆ ಪರ್ಪ್ಲೆಕ್ಸಿಟಿ ದೊಡ್ಡ ಕಾಂಪಿಟೇಟರ್ ಆಗಿದೆ. ಇದರ ವ್ಯಾಲ್ಯೂಯೇಷನ್ ಸುಮಾರು $20 ಬಿಲಿಯನ್ ರೀಚ್ ಆಗಿದೆ. ಅಷ್ಟಕ್ಕೂ ಒಬ್ಬ ಸಾಮಾನ್ಯ ಹುಡುಗ ಬೇರೆ ಬೇರೆ ಎಐ ಕಂಪನಿಗಳಿಗೆ ಸೆಡ್ಡು ಹೊಡೆದು ಕೆಲವೇ ವರ್ಷಗಳಲ್ಲಿ $1 ಬಿಲಿಯನ್ ಸಾಮ್ರಾಜ್ಯ ಕಟ್ಟಿದ್ದು ಹೇಗೆ, ಬನ್ನಿ ತಿಳಿಯೋಣ ಇವತ್ತಿನ ಈ ವಿಡಿಯೋದಲ್ಲಿ. ಅರವಿಂದ್ ಶ್ರೀನಿವಾಸ್ ಚೆನ್ನೈನ ಒಂದು ಶ್ರೀಮಂತ ಕುಟುಂಬಕ್ಕೆ ಬಿಲಾಂಗ್ ಆಗ್ತಾರೆ. ತಮ್ಮ ಸ್ಕೂಲಿಂಗ್ ಮುಗಿದ ನಂತರ ಐಐಟಿ ಮದ್ರಾಸ್ ಅಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸೀಟ್ ಅಲಾಟ್ ಆಗುತ್ತೆ. ಒಂದು ಕಡೆ ಅರವಿಂದ್ ಫ್ರೆಂಡ್ಸ್ ಕಾಲೇಜ್ ಲೈಫ್ ಅಂಡ್ ಸೋಷಿಯಲ್ ಲೈಫ್ ಎಂಜಾಯ್ ಮಾಡ್ತಿದ್ರೆ, ಇನ್ನೊಂದು ಕಡೆ ಅರವಿಂದ್ ಮಿಷಿನ್ ಗೆ ಇಂಟೆಲಿಜೆಂಟ್ಲಿ ಯೋಚನೆ ಮಾಡೋದು ಹೇಗೆ ಅನ್ನೋದನ್ನ ಕಲಿತಿರ್ತಾರೆ. ಆ ಸಮಯದಲ್ಲಿ ಇವರಿಗೆ ಮಿಷಿನ್ ಲರ್ನಿಂಗ್ ಅಂದ್ರೆ ಏನು ಅನ್ನೋದೇ ಗೊತ್ತಿರಲಿಲ್ಲ. ಆದ್ರೂ ಕೂಡ ಕಾಲೇಜ್ ನ ಒಂದು ಮಿಷಿನ್ ಲರ್ನಿಂಗ್ ಕಾಂಪಿಟೇಷನ್ ಅಲ್ಲಿ ಯಾವುದೇ ಪ್ರಿಪರೇಷನ್ ಇಲ್ಲದೆ ಪಾರ್ಟಿಸಿಪೇಟ್ ಮಾಡಿ ವಿನ್ ಕೂಡ ಆಗ್ತಾರೆ. ಇದು ಇವರ ಜೀವನದ ಸಂಪೂರ್ಣ ದಿಕ್ಕನ್ನೇ ಬದಲಾಯಿಸಿತು. ಇದಾದ ನಂತರ 2017 ಹೈಯರ್ ಸ್ಟಡೀಸ್ಗೋಸ್ಕರ ಅಮೆರಿಕಾಗೆ ಹೋಗ್ತಾರೆ. ಇಲ್ಲಿ ಇವರು ಕಂಪ್ಯೂಟರ್ ಸೈನ್ಸ್ ಅಲ್ಲಿ PhD ಮಾಡ್ತಾರೆ. ಇದೇ ಸಮಯದಲ್ಲಿ ಅಂದ್ರೆ 2018-2019 ಓಪನ್ ಎಐ, ಗೂಗಲ್ ಬ್ರೈನ್, ಡೀಪ್ ಮೈಂಡ್ ಈ ಕಂಪನಿಗಳಲ್ಲಿ ಇಂಟರ್ನ್ಶಿಪ್ ಕಂಪ್ಲೀಟ್ ಮಾಡ್ತಾರೆ. ಇಲ್ಲಿ ಅರವಿಂದ್ ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಪರ್ಫೆಕ್ಟ್ ಸರ್ಚ್ ಅಂದ್ರೆ ಅದು ಅಡ್ವಾನ್ಸ್ಡ್ ಎಐ ಅನ್ನೋದು. ಇದಾದ ನಂತರ ನವೆಂಬರ್ 2022 ಇಂಟರ್ನೆಟ್ ಅಂದ್ರೆ ಕೇವಲ ಗೂಗಲ್ ಮಾತ್ರ ಅನ್ಕೊಂಡಿದ್ದ ಸಮಯ ಅದು. ಈ ರೀತಿಯ ಸನ್ನಿವೇಶದಲ್ಲಿ ಲಾಂಚ್ ಆಗುತ್ತೆ ಚಾಟ್ GPT. ಇದು 21ನೇ ಶತಮಾನದ ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್. ಜನ ಮೊದಲನೇ ಬಾರಿ ತಮ್ಮ ಕಾಂಟೆಕ್ಸ್ಟ್, ಲ್ಯಾಂಗ್ವೇಜ್ ಅಂಡ್ ಯೂಸರ್ ಎಮೋಷನ್ ನ ಅರ್ಥ ಮಾಡ್ಕೊಂಡು ಇದಕ್ಕೆ ಸರಿಯಾದ ಉತ್ತರ ಕೊಡೋ ಒಂದು ಹೊಸ ಮಾಯಾ ಪ್ರಪಂಚಕ್ಕೆ ಕಾಲಿಟ್ಟ ಕ್ಷಣ ಅದು. ಆದ್ರೆ ಇಲ್ಲಿ ಒಂದು ಸಮಸ್ಯೆ ಇತ್ತು. ಚಾಟ್ GPT ಗೆ ಕೆಲವೊಂದು ಲಿಮಿಟೇಷನ್ಸ್ ಇರುತ್ತೆ. ಲೈಕ್ ರಿಯಲ್ ಲೈಫ್ ಇನ್ಫಾರ್ಮೇಶನ್ ಅವೈಲಬಲ್ ಇರ್ತಿರ್ಲಿಲ್ಲ, ವೆರಿಫೈಡ್ ಸೋರ್ಸಸ್ ಕೂಡ ವಿಸಿಬಲ್ ಇರಲಿಲ್ಲ. ಇದರಿಂದ ಜನರಿಗೆ ಚಾಟ್ GPT ಮೇಲೆ ಪೂರ್ತಿ ನಂಬಿಕೆ ಇರೋದಿಲ್ಲ. ಒಂದು ಕಡೆ ಗೂಗಲ್ ಏನಾದ್ರೂ ಸರ್ಚ್ ಮಾಡಿದ್ರೆ ಮಲ್ಟಿಪಲ್ ಲಿಂಕ್ಸ್ ಪ್ರೊವೈಡ್ ಮಾಡುತ್ತೆ. ಇನ್ನೊಂದ್ ಕಡೆ ಚಾಟ್ GPT ಯೂಸರ್ಸ್ ಗೆ ಹ್ಯೂಮನ್ ಟೋನ್ ಅಲ್ಲೇನೋ ಉತ್ತರ ನೀಡ್ತಿತ್ತು, ಆದ್ರೆ ಲಿಂಕ್ಸ್ ಹಾಗೂ ಸೋರ್ಸಸ್ ನ ತೋರಿಸ್ತಿರ್ಲಿಲ್ಲ. ಎಕ್ಸಾಕ್ಟ್ಲಿ ಇದೇ ಜಾಗದಲ್ಲಿ ಒಂದು ಮ್ಯಾಸಿವ್ ಗ್ಯಾಪ್ ಎಕ್ಸಿಸ್ಟ್ ಆಗಿತ್ತು. ಅಂಡ್ ಇದೇ ಗ್ಯಾಪ್ ನ ಫಿಲ್ ಮಾಡೋದಕ್ಕೆ ಅರವಿಂದ್ ಶ್ರೀನಿವಾಸ್ ಪಣ ತೊಡ್ತಾರೆ. ಇಲ್ಲೇ ಉದಯವಾಗಿದ್ದು ಪರ್ಪ್ಲೆಕ್ಸಿಟಿ ಕಾನ್ಸೆಪ್ಟ್. ಇದು ಯಾವ ರೀತಿ ಎಐ ಆಗಿತ್ತು ಅಂದ್ರೆ, ಇಂಟರ್ನೆಟ್ ಇಂದ ರಿಯಲ್ ಟೈಮ್ ಡಾಟಾ ಫೆಚ್ ಮಾಡಿ ಉತ್ತಮ ರೀತಿಯಲ್ಲಿ ಸಮರೈಸ್ ಮಾಡ್ತಾ ಇನ್ಸೈಡ್ಸ್ ಜೊತೆ ಕ್ರೆಡಿಬಲ್ ಸೋರ್ಸಸ್ ನ ಕೂಡ ತೋರಿಸ್ತಿತ್ತು. ಇಲ್ಲೇ ಅರವಿಂದ್ ಗೆ ಇನ್ನೊಂದು ದೊಡ್ಡ ಸಮಸ್ಯೆ ಎದುರಾಗುತ್ತೆ, ಕ್ಯಾಪಿಟಲ್. ಯಾಕಂದ್ರೆ ಕಟಿಂಗ್ ಎಡ್ಜ್ ಎಐ ಮಾಡೆಲ್ ಗೆ ಸಾವಿರಾರು ಕೋಟಿ ರೂಪಾಯಿ ಬೇಕು. ಇದು ಅರವಿಂದ್ ಗೆ ಪಾಸಿಬಲ್ ಇರಲಿಲ್ಲ. ನಂತರ ಅರವಿಂದ್ ಒಂದು ಸ್ಟ್ರಾಟಜಿಕ್ ಥಿಂಕಿಂಗ್ ಅಪ್ಲೈ ಮಾಡ್ತಾರೆ. ಬಾಕಿ ಎಲ್ಲ ಎಐಗಳು ತಮ್ಮ ಟೂಲ್ಸ್ ಇಂದ ಸ್ವತಃ ಮಾಡೆಲ್ಸ್ ನ ತಯಾರಿಸ್ತಿದ್ರೆ, ಅರವಿಂದ್ ಮಾತ್ರ ಆಲ್ರೆಡಿ ಎಕ್ಸಿಸ್ಟ್ ಇರೋ ಪ್ರಪಂಚದ ಬೆಸ್ಟ್ ಮಾಡೆಲ್ಸ್ ನ ತಮ್ಮ ಎಐ ನಲ್ಲಿ ಇಂಟಿಗ್ರೇಟ್ ಮಾಡ್ತಾರೆ. ಇದರಿಂದ ಪರ್ಪ್ಲೆಕ್ಸಿಟಿ ಒಂದು ಎಐ ಅಗ್ರಿಗೇಟರ್ ಪ್ಲಾಟ್ಫಾರ್ಮ್ ಆಗಿ ಬದಲಾಗುತ್ತೆ. ಅಂದ್ರೆ ಚಾಟ್ GPT, ಗೂಗಲ್ ಜೆಮಿನೈ, ಲಾಮಾ ರೀತಿಯ ಮಾಡೆಲ್ಸ್ ನ API ಮುಖಾಂತರ ಇಂಟಿಗ್ರೇಟ್ ಮಾಡಿ ಯೂಸರ್ಸ್ ಗೆ ಕ್ಲಿಯರ್ ವೆರಿಫೈಡ್ ಸಿಂಗಲ್ ಆನ್ಸರ್ ಔಟ್ಪುಟ್ ಡೆಲಿವರ್ ಮಾಡುತ್ತೆ. ಈ ಅಪ್ರೋಚ್ ಇಂದ ಯಾವುದೇ ಮ್ಯಾಸಿವ್ ಇನ್ಫ್ರಾಸ್ಟ್ರಕ್ಚರ್ ಕಾಸ್ಟ್ ಬೀಳಲಿಲ್ಲ ಅಂಡ್ ಒಂದೇ ಮಾಡೆಲ್ ಮೇಲೆ ಡಿಪೆಂಡೆನ್ಸಿ ಕೂಡ ಇರಲಿಲ್ಲ. ಬಟ್ ಮ್ಯಾಟರ್ ಏನಂದ್ರೆ, ಇನ್ ಕೇಸ್ ಫ್ಯೂಚರ್ ಅಲ್ಲಿ ಯಾವ್ದಾದ್ರು ಮಾಡೆಲ್ ಮೇಲೆ ಲೀಗಲ್ ಕೇಸ್ ಅಥವಾ ಕ್ಲೈಮ್ ಆದ್ರೂ ಕೂಡ ಪರ್ಪ್ಲೆಕ್ಸಿಟಿ ಆ ಮಾಡೆಲ್ ನ ತೆಗೆದಾಕಿ ಅದರ ಜಾಗಕ್ಕೆ ನ್ಯೂ ಮಾಡೆಲ್ ನ ಇಂಟಿಗ್ರೇಟ್ ಮಾಡುತ್ತೆ. ಸೊ ಹೀಗೆ ಅರವಿಂದ್ ತಮ್ಮ ಎಐ ನ ರೆಡಿ ಮಾಡ್ತಾರೆ. ಆದ್ರೆ ಈಗ ಲಾಂಚ್ ಮಾಡೋ ಸಮಯ ಬರುತ್ತೆ. ಇದು ಇವರ ಜೀವನದ ಮೊದಲ ಸ್ಟಾರ್ಟ್ಅಪ್. ಅದರಲ್ಲೂ ಯಾವ ತರ ಫೀಲ್ಡ್ ಅಂದ್ರೆ ಗೂಗಲ್ ಹಾಗೂ ಓಪನ್ ಎಐ ರೀತಿಯ ದೈತ್ಯರ ಜೊತೆ. 7 ಡಿಸೆಂಬರ್ 2022 ಅರವಿಂದ್ 3 ಜನ ಕೋ ಫೌಂಡರ್ಸ್ ಜೊತೆ ಸೇರಿ ಪರ್ಪ್ಲೆಕ್ಸಿಟಿ ಲಾಂಚ್ ಮಾಡಿದ ನಂತರ ಯಾರು ಊಹಿಸದ ಘಟನೆ ನಡೆಯುತ್ತೆ. ಲಾಂಚ್ ಆಗಿ ಕೆಲವೇ ದಿನಗಳಲ್ಲಿ 3000 ಕ್ವೈರೀಸ್ ಪರ್ ಡೇ ಬರೋದಕ್ಕೆ ಶುರುವಾಗುತ್ತೆ. ಕೆಲವೇ ತಿಂಗಳಲ್ಲಿ 1000 ಇದ್ದದ್ದು ಲಕ್ಷವಾಗುತ್ತೆ. ಅಂಡ್ ಕೇವಲ ಒಂದೇ ವರ್ಷದಲ್ಲಿ 1000 ಪಟ್ಟು ಗ್ರೋತ್ ಸಿಗುತ್ತೆ. ಈ ಬೆಳವಣಿಗೆ ಇಲ್ಲೇ ನಿಲ್ಲೋದಿಲ್ಲ. ಈ ರ್ಯಾಪಿಡ್ ಗ್ರೋತ್ ಹಾಗೂ ಸಕ್ಸಸ್ ನ ನೋಡಿ ವರ್ಲ್ಡ್ ಬಿಗ್ಗೆಸ್ಟ್ ಚಿಪ್ ಮೇಕರ್ ಕಂಪನಿ ಎನ್ವಿಡಿಯಾ ಅಂಡ್ ಅಮೆಜಾನ್ ಫೌಂಡರ್ ಜೆಫ್ ಬೆಜೋಸ್ ಹಾಗೂ ಸಾಫ್ಟ್ ಬ್ಯಾಂಕ್ ರೀತಿಯ ಟಾಪ್ ಟೈರ್ ಇನ್ವೆಸ್ಟರ್ಸ್ ಕೂಡ ಕಂಪನಿ ಜೊತೆ ಸೇರ್ತಾರೆ. ಇದಾದ ನಂತರ 2025 ವೇಳೆಯಲ್ಲಿ ಪರ್ಪ್ಲೆಕ್ಸಿಟಿ ವ್ಯಾಲ್ಯೂಯೇಷನ್ $20 ಬಿಲಿಯನ್ ಮುಟ್ಟುತ್ತೆ. ಪ್ರಸ್ತುತ ಪರ್ಪ್ಲೆಕ್ಸಿಟಿಯಲ್ಲಿ 3 ಕೋಟಿಗೂ ಹೆಚ್ಚು ಸರ್ಚಸ್ ಪ್ರತಿದಿನ ನಡೆಯುತ್ತೆ. ಇಲ್ಲಿ ಪ್ರಶ್ನೆ ಏನಂದ್ರೆ, ದೈತ್ಯ ಕಂಪನಿಗಳಾಗಿರೋ ಗೂಗಲ್ ಹಾಗೂ ಓಪನ್ ಎಐ ಇವ್ರ್ಯಾಕೆ ಪರ್ಪ್ಲೆಕ್ಸಿಟಿ ರೀತಿಯ ಮಾಡೆಲ್ ತಯಾರು ಮಾಡ್ತಿಲ್ಲ? ವೆಲ್, ಇದಕ್ಕೆ ಉತ್ತರ ಇವರ ಬಿಸ್ನೆಸ್ ಮಾಡೆಲ್ ಅಲ್ಲಿ ಇದೆ. ಗೂಗಲ್ ಇದರ ಪ್ರೈಮರಿ ರೆವೆನ್ಯೂ ಆಡ್ಸ್ ಇಂದ ಬರುತ್ತೆ. ಇನ್ ಕೇಸ್ ಗೂಗಲ್ ಪರ್ಪ್ಲೆಕ್ಸಿಟಿ ರೀತಿಯ ಆನ್ಸರ್ ಇಂಜಿನ್ ತಯಾರು ಮಾಡಿದ್ರೆ ಯೂಸರ್ಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡೋದಿಲ್ಲ. ಇದರಿಂದ ಆಡ್ ಇಂಪ್ರೆಷನ್ ಬಿದ್ದೋಗುತ್ತೆ. ಇನ್ನೊಂದ್ ಕಡೆ ಓಪನ್ ಎಐ ಹಾಗೂ ಮೈಕ್ರೋಸಾಫ್ಟ್ ತಮ್ಮ LLM APIs ನ ಸೆಲ್ ಮಾಡಿ $ಬಿಲಿಯನ್ಸ್ ರೆವೆನ್ಯೂ ಜನರೇಟ್ ಮಾಡುತ್ತೆ. ಇನ್ ಕೇಸ್ ಇವರು ನ್ಯೂಟ್ರಲ್ ಎಐ ಇಂಟರ್ಫೇಸ್ ನ ಡೆವಲಪ್ ಮಾಡಿದ್ರೆ ತಮ್ಮ ಕಸ್ಟಮರ್ಸ್ ಮಧ್ಯೆನೆ ಕಾಂಪೀಟ್ ಶುರುವಾಗೋದನ್ನ ನೋಡ್ಬೇಕಾಗುತ್ತೆ. ಇವತ್ತು ಅರವಿಂದ್ ಶ್ರೀನಿವಾಸ್ ವಿಷನ್ ಕ್ಲಿಯರ್ ಇದೆ. ಫ್ಯೂಚರ್ ಸರ್ಚ್ ಇಂಜಿನ್ ಆಗಿಲ್ಲ, ಬದಲಾಗಿ ಎಐ ಆನ್ಸರ್ ಇಂಜಿನ್ ಗಳದ್ದು. ಯೂಸರ್ಸ್ ಕೇವಲ ಸರ್ಚ್ ಅಲ್ಲದೆ ತಿಳ್ಕೊಂಡು ಕಂಪೇರ್ ಮಾಡಿ ಕಲಿಯೋದಕ್ಕೆ ಬರ್ತಾರೆ. ಈ ಸ್ಟೋರಿ ನಮ್ಗೆ ಕಲಿಸೋ ಪಾಠ ಏನಂದ್ರೆ, ನಮ್ಮ ವಿಷನ್ ಅಲ್ಲಿ ಕ್ಲಾರಿಟಿ ಇದ್ದು ಸರಿಯಾದ ಡೈರೆಕ್ಷನ್ ಚೂಸ್ ಮಾಡಿದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಗೂಗಲ್ ರೀತಿಯ $1 ಟ್ರಿಲಿಯನ್ ಕಂಪನಿಗೆ ಚಾಲೆಂಜ್ ಮಾಡಬಹುದು.